ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪರ್ಣ ಮನೆ ಬಿಟ್ಟು ಹೋಗೋದಿಕ್ ರೆಡಿ ಇರ್ತಾಳೆ. ಆಗ ಅವ್ರ ಅತ್ತೆ ಮಾತಾಡ್ತಾ ಇರ್ತಾರೆ, ಈಗ ಏನ್ ತಕ್ ಹೋಗ್ತಿದ್ಯಾ, ನೀನು ಈ ಮನೆ ಸೊಸೆ ಅಲ್ವಾ, ನೀನು ತಿಳ್ಕೊಂಡು ಎಲ್ಲ ಏನ್ ನಡೀತಿದೆ ಅಂತ ನಡ್ಕೊಂಡು ಹೋಗು ಅಪರ್ಣ ಅಂತ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ. ಇಲ್ಲ, ನನಗೆ ಈ ಮನೇಲಿ ಯಾರೂನು ನನ್ನ ಮಾತು ಕೇಳೋ ಅಂಥದ್ದಿಲ್ಲ. ನೋಡಿ, ಈಗ ರಾಜ್ ಅವನ ನಿರ್ಧಾರ ಅವನೇ ತಗೊಂಡು ಹೋಗಿದ್ದಾನೆ. ಈಗ ಎಲ್ಲರೂ ನನ್ನ ಶೂನ್ಯ ಆಗಿ ಈಗೆಲ್ಲರೂ ನನ್ನ ಝೀರೋ ಆಗಿ ನೋಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಹಾಗೇನ್ ಅನ್ಕೊಂತೀಯ ಅಮ್ಮ, ಎಲ್ಲರೂ ನೀನ್ ಹೇಳೋ ತರಾನೇ ಮಾಡ್ತಿದಾರ. ಆಕಸ್ಮಿಕವಾಗಿ ರಾಜ್ ಮದ್ವೆ ಆ ಹುಡ್ಗಿ ಜೊತೆ ಅವರಿಬ್ರು ಸರಿ ಹೋಗಿದಾರಲ್ವಾ, ಸರಿ ಹೋಗಿದೆ ಅಲ್ವಾ, ಇನ್ಯಾಕ್ ನೀನ್ ಟೆನ್ಷನ್ ಮಾಡ್ಕೊಂತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಆಗಲ್ಲ ಮಾವ, ಅವನಿಗಿಷ್ಟ ಇಲ್ದಿರೋ ಮದ್ವೆ ಮಾಡಿದೀರಾ, ಇಷ್ಟ ಇಲ್ದಿರೋ ಕಾರ್ಯನೂ ಸಹ ಮಾಡ್ಸಿದೀರಾ. ಈಗ ಅವ್ರ ಮನೆಗೆ ಹೋಗೋದ್ ಬೇಡ ಅಂದ್ರೂ ಅವ್ನ ನಿರ್ಧಾರ ತಗೊಂಡ್ ಹೋಗಿದ್ದಾನೆ ಅವಳಿಗೋಸ್ಕರ ಅಂತ ಹೇಳ್ತಾ ಇರ್ತಾಳೆ. ಆಗ ಧಾನ್ಯಲಕ್ಷ್ಮಿ ಹೇಳ್ತಾಳೆ, ಅಕ್ಕ, ಅವರಿಬ್ರು ಇವಾಗ ಒಂದಾಗಿರೋದೇ ನಮಗೆ ಖುಷಿ ಅಕ್ಕ. ನೀನ್ ಅದನ್ ಬಿಟ್ಟು ನೀನು ತುಂಬಾ ಬೇರೆವೆಲ್ಲ ಯೋಚನೆ ಮಾಡಕ್ ಹೋಗಿ ಅವ್ರದ್ದು ಸಂಸಾರ ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವಕ್ಕ ನಿನಗೆ ಅಂತ ಹೇಳ್ತಾ ಇರ್ತಾಳೆ. ಬೇರೆ ಹುಡುಗಿ ಆಗಿದ್ರೆ ನಾನು ಹಾಗೆ ಅನ್ಕೊಂತ ಇದ್ದೆ ಧಾನ್ಯಲಕ್ಷ್ಮಿ, ಆದ್ರೆ ಆ ಬೇಡ್ದಿರೋ ಹುಡುಗಿನ ಮದ್ವೆ ಆಗಿದ್ದಾನೆ, ಹೇಗೆ ಒಪ್ಕೊಳಕ್ಕಾಗುತ್ತೆ ನಾನು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅವಳು ಹೊರಡ್ತಾ ಇರ್ತಾಳೆ. ಕಲ್ಯಾಣ್ ಹೋಗ್ಬೇಡಿ ದೊಡ್ಡಮ್ಮ, ಅಣ್ಣಂಗ್ ಗೊತ್ತಾದ್ರೆ ಅಣ್ಣಂಗ್ ಗೊತ್ತಾದ್ರೆ ತುಂಬಾ ನೋವು ಮಾಡ್ಕೋತಾನೆ, ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾನೆ. ಅವಳು ಇನ್ನೇನ್ ಹೊರಡ್ತಾ ಇರ್ತಾಳೆ ಬಸ್ಲು ದಾಟೋದಿಕ್ಕೆ. ಆಗ ಸ್ವರಾಜ್ ಅವರಪ್ಪ, ನಿಂತ್ಕೋ ಅಪರ್ಣ, ನಿನ್ ಮಗನೇ ಈ ಮನೆಗೆ ಅವಮಾನ ಆಗ್ಬಾರ್ದು, ಮರ್ಯಾದೆ ಹೋಗ್ಬಾರ್ದು ಅಂತ ಬೇರೆ ಹುಡ್ಗಿನ ಮದ್ವೆ ಆಗಿದ್ದಾನೆ, ಇಷ್ಟ ಹೇಳ್ದಿರೋ ಹುಡ್ಗಿನ. ನೀನ್ ನೋಡಿದ್ರೆ ಈ ಮನೆಗೆ ಕಳಂಕ ತರ್ಬೇಕು, ಕಪ್ಪು ಚುಕ್ಕೆ ಇಟ್ಬಿಟ್ಟು ಹೋಗ್ಬೇಕು ಅಂತ ನೀನ್ ನಿಂತಿದ್ಯಾ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಅವಳು ಇನ್ನೇನು ಕಾಲ್ ಇಡ್ತಾ ಇರ್ತಾಳೆ. ಇನ್ನ ನೀನೇನಾದ್ರೂ ಇದೇ ಲಾಸ್ಟ್ ನೋಡು, ಇನ್ನ ಯಾವಾಗಾದ್ರೂ ನೀನ್ ಈ ಮನೆಯೊಳಗೆ ಕಾಲೇ ಇಡಲ್ಲ, ಆ ತರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಪರ್ಣ ಹಿಂತಿರುಗ್ಬಿಟ್ಟು, ನೀವು ಈ ಮಾತು ಹೇಳಿರೋದಕ್ಕೆ ನಾನು ಹಿಂತಿರುಗಿದೀನಿ, ಇಲ್ಲ ಅಂದಿದ್ರೆ ನಾನು ಸೀದಾ ಹೋಗ್ತಿದ್ದೆ. ಆದ್ರೂನು ಇದ್ರೂನು ಅವಳನ್ನ ಹೇಗ್ ನೋಡ್ಕೋಬೇಕೋ, ನನಗ್ ಬೇಡ್ದಿರೋ ವಸ್ತು ಅವಳು, ಹಾಗೇನೆ ನೋಡ್ತೀನಿ. ನೀವ್ ಯಾರು ನನ್ನ ಮಧ್ಯದಲ್ಲಿ ಬಂದು ಮಾತಾಡೋದೆಲ್ಲ ಇಟ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ. ಈ ಕಡೆ ರುದ್ರಾಣಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮಾತೃಶೋಭೆನ ನೀನ್ ಅನ್ಭವ್ಸು, ಗೊತ್ತಾಗುತ್ತೆ, ನಾನ್ ಅವಾಗೆಲ್ಲ ಅನ್ಭವ್ಸಿದ್ದೆ ಅಲ್ಲ, ಈಗ ನೀನು ಅನ್ಭವ್ಸು ಅಪರ್ಣ ಅಂತ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ. ಈ ಕಡೆ ರಾಜ್ ಮನೆಯೆಲ್ಲ ಹುಡುಕ್ತಾ ಇರ್ತಾನೆ. ಎಲ್ಲೋದ್ಲು, ಇರೋದೇ 2 ರೂಮು, ಎಲ್ಲೋಗಿರ್ತಾಳೆ ಇವಳು ಅಂತ ರೂಮ್ ಎಲ್ಲ ಸರ್ಚ್ ರೂಮಲ್ಲಿ ಇರೋದಿಲ್ಲ ಅವಳು. ಎಲ್ಲೋದ್ಲು ಇವಳು, ಅಕಸ್ಮಾತ್ ಎಲ್ಲಾದ್ರೂ ಹೊರ್ಗಡೆ ಹೋಗಿದ್ದಾಳ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಮನೆ ಡೋರ್ ಬಡಿತಾ ಇರ್ತಾರೆ ಯಾರೋ. ಈ ಕಡೆ ಸ್ವಪ್ನನೂ ಮನೆ ಡೋರ್ ಹೊಡಿತಾ ಇದ್ದಾಳೆ. ರಾಜ್ ಹೋಗಿ ನೋಡೋಣ, ಹೇಗಿದ್ರು ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಇದ್ದಾರೆ, ಸ್ವಪ್ನನೇ ಬಂದಿರ್ಬೇಕೇನೋ ಅಂತ ಹೋಗಿ ಡೋರ್ ತೆಗ್ಯಕ್ ಹೋಗ್ತಾನೆ. ಈ ಕಡೆ ಸ್ವಪ್ನನು ಡೋರ್ ಹೊಡೆದಾಗ ಅವ್ರ ಫ್ರೆಂಡ್ ಬಂದು ಓಪನ್ ಮಾಡ್ತಾಳೆ. ರಾಜ್, ಎಲ್ಲಿ ಇವಳೆ ಸ್ವಪ್ನನೇ ಬಂದಿರ್ಬೇಕು ಅಂತ ತೆಗ್ದು ನೋಡಿದ್ರೆ ಅಲ್ಲಿ ಕನಕ ಅವ್ರಿಗೆ ಗೊತ್ತಿರೋರಾಗಿರ್ತಾರೆ. ಅವರು ಮೀನ್ ಇಟ್ಕೊಂಡ್ ಬಂದಿರ್ತಾರೆ. ಓ ಬಾವ, ನೀವ್ ಬಂದಿದ್ದೀರಾ, ಅದಕ್ಕೆ ಕನಕ ಚಿಕ್ಕಮ್ಮ ಹೇಳಿದ್ದು ಮೀನ್ ತಗೊಂಡ್ ಬಾ ಅಂತ. ಓ ಹೌದಾ, ಅದಕ್ಕ ತುಂಬಾ ಚೆನ್ನಾಗಿದ್ದೀರಾ ನೀವು ಅಂತ ಹೇಳ್ತಾ ಇರ್ತಾನೆ. ಅವನ್ನ ಅಪ್ಕೊಳಕ್ಕೆಲ್ಲ ಹೋಗ್ತಾ ಇರ್ತಾನೆ. ಆದ್ರೆ ಅವನಿಗೆ ಆ ಮೀನ್ ವಾಸನೆಗೆ ಅವನ್ನ ಅಪ್ಕೊಳಕ್ಕೂ ಆಗ್ತಿಲ್ಲ. ವಾಸನೆ ಅಂದ್ರೆ ವಾಸನೆ ಬರ್ತಿದೆ ಅಂತ ಅವನಿಗೆ ಆ ವಾಸನೆ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಕಡೆ ಕಾವ್ಯ ಬಂದು ಮಾತಾಡಿಸ್ತಾಳೆ. ಏನಣ್ಣ, ಚೆನ್ನಾಗಿದ್ದೀರಾ ಅಂತ. ಹ್ಞೂ ಅಮ್ಮ, ಹ್ಞೂ ತಂಗಿ, ನಿನ್ ಗಂಡ ಚೆನ್ನಾಗಿದ್ದಾನೆ ಅಂತ ಹೇಳಿ ಹೊಗಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ನಾನು ಹೋಗಿ ಸೆಲ್ಫಿ ಇಟ್ಕೊಂತೀನಿ ತಂಗಿ, ಸೆಲ್ಫಿ ತೆಗಿ ಅಂತ ಹೇಳ್ತಾ ಇರ್ತಾರೆ. ಸೆಲ್ಫಿ ತೆಗಿ ತಂಗಿ ಅಂತ ಹೇಳ್ತಾ ಇರ್ತಾನೆ ಅವನು. ಅವಾಗ ಅದೇ ಟೈಮಲ್ಲಿ ಕನಕ ಬರ್ತಾಳೆ. ಇದೆಲ್ಲ ನಮ್ಮ ಅಳಿಯಂದ್ರಿಗೆ ಇಷ್ಟ ಆಗಲ್ಲ, ನೀನು ದೂರ ಇರು ಅಂತ ಹೇಳ್ತಾ ಇರ್ತಾಳೆ. ನೈಟ್ ಫ್ರೀ ಆಗಿರಿ ಬಾವ, ಹೋಗಿ ಎಣ್ಣೆ ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇರ್ತಾನೆ.
ನನಗೆ ಅವೆಲ್ಲ ಇಷ್ಟ ಆಗಲ್ಲ ಅಂತ ರಾಜ್ ಹೇಳ್ತಾ ಇರ್ತಾನೆ. ಆಗ ಕಾವ್ಯ, ಏನೂ ಇಲ್ಲ ಅಣ್ಣ, ಅವರು ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ, ನೀನ್ ತಗೊಂಡ್ ಬಾ, ಅವ್ರು ತಗೊಂಡೇ ತಗೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಏನ್ ಮಾಡೋದು, ಕುಡಿದ್ಮೇಲೆ ಅವ್ರು ಕರೆಕ್ಟಾಗೇ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗ ಆ ಟಾಪಿಕ್ ಎಲ್ಲ ಬೇಕಾ, ಸುಮ್ಮನೆ ನಿಲ್ಸು ಅಂತ ರಾಜ್ ಹೇಳ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಸ್ವಪ್ನ ಅವ್ರ ಫ್ರೆಂಡ್ ಮನೆಗೆ ಬಂದಿರ್ತಾಳೆ. ಏನೇ ನೀನು ಈ ತರ ಓಡೋಗ್ಬಿಟ್ಟಿದ್ಯಾ ಅಂತ ಎಲ್ಲರೂ ಮಾತಾಡ್ತಾ ಇದ್ರು, ಮದ್ವೆಯಿಂದ ಓಡೋಗೋಂತ ಅವಶ್ಯಕತೆ ಏನಿತ್ತೆ ಅಂತ ಹೇಳ್ತಾ ಇರ್ತಾಳೆ ಅವ್ರ ಫ್ರೆಂಡು. ಆಂಟಿ ಇಲ್ವಾ ಅಂತ ಕೇಳ್ತಾಳೆ ಸ್ವಪ್ನ. ಇಲ್ಲ, ಅವರು ಸಂತೆಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಫಸ್ಟು ಊಟ ಕೊಡೆ ಅಂತ ಹೇಳ್ತಾಳೆ. ಅಯ್ಯೋ ನೋಡು, ನಾನು ಮರ್ತೇ ಹೋಗ್ಬಿಟ್ಟಿದೀನಿ, ಇರು ಕೊಡ್ತೀನಿ, ಕುತ್ಕೋ ನೀನು ಅಂತ ಹೇಳ್ತಾ ಇರ್ತಾಳೆ ಅವ್ರ ಫ್ರೆಂಡ್. ಈ ಕಡೆ ರಾಜ್ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ ಸ್ವಪ್ನಗೋಸ್ಕರ. ಮಾಡಿ ಮೇಲೆಲ್ಲ ಬಂದು ಎಲ್ಲಾದ್ರೂ ಇದ್ದಾಳ ಅಂತ ನೋಡಕ್ ಬರ್ತಾ ಇರ್ತಾನೆ. ನೋಡಿ ಅವನ್ಗೆ ಸುಸ್ತಾಗ್ಬಿಟ್ಟು ಹೇಗಾದ್ರೂ ಮಾಡಿ ಅವಳನ್ನ ಕಂಡು ಹಿಡಿಲೇಬೇಕು ಅಂತ ನಿರಾಶೆಗೊಂಡ್ಬಿಟ್ಟು ಹೋಗ್ತಾ ಇರ್ತಾನೆ. ರೂಮಿಗೆ ಬರ್ತಾನೆ ರಾಜ್. ಅದನ್ನ ಕಾವ್ಯ ನೋಡ್ತಾಳೆ ರಾಜ್ ಸುಸ್ತಾಗಿರೋದ್ನ. ಸಿಕ್ಕದ್ಲಾ, ನೀವು ಬಂದಿರೋ ಕೆಲ್ಸ ಮುಗೀತಾ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ರಾಜ್, ನಾನೆಂತಕ್ ಬಂದೆ, ನಾನೇನ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾನೆ ರಾಜ್. ನನಗ್ ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡಿ, ನೀವು ನಮ್ಮ ಅಕ್ಕನ್ನ ಹುಡ್ಕೊಂಡ್ ಬಂದಿದ್ದೀರಾ, ಎಲ್ಲಾ ಕಡೆ ನೀವು ಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಯಾವಾಗೋ ಗೊತ್ತಾಯ್ತು ಅಂತ ಹೇಳ್ತಾ ಇರ್ತಾಳೆ. ಅದೇಂಗ್ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ನೀವ್ ಯಾವಾಗ ನನ್ನ ತವ್ರ ಮನೆ ಕರ್ಕೊಂಡ್ ಬರ್ತಿದ್ದೀರೋ ಅಂತ ಹೇಳಿದ್ರೋ ಅವಾಗೇ ಗೊತ್ತಾಯ್ತು ನೀವೇನೋ ಮಾಸ್ಟರ್ ಪ್ಲಾನ್ ಹಾಕೊಂಡೇ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಗೊತ್ತಾಯ್ತಲ್ವಾ, ಬಿಡು, ಇದಕ್ಕೆಲ್ಲ ನೀವೇ ಕಾರಣ. ಅವಳೇನೋ ಆದ್ರೂ ಇಲ್ಲಿ ಇದ್ದಾಳೆ, ಕರ್ಕೊಂಡು ಹೋಗಿ ನಿನ್ ಬಂಡವಾಳನ ನಮ್ಮ ಅಜ್ಜಿ ನಮ್ಮ ತಾತ ಮುಂದೆ ನಿಲ್ಲಿಸ್ಬೇಕು. ಅವರು ನಿನ್ನ ಕುರುಡು ಪ್ರೀತಿಯಾಗಿ ನಂಬಿಟ್ಟಿದ್ದಾರೆ, ಅವ್ರಿಗೆ ಕಣ್ ತರಿಸ್ಬೇಕು ಅಂತಾನೆ ನಾನು ಬಂದಿದ್ದು. ಹೌದು, ನಾನು ಅದಕ್ಕೇನೆ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಸರಿ, ನಾನು ಬಂದಿರೋ ಕೆಲಸ ಆಗಿದೆ, ನಾನು ಹೋಗ್ತೀನಿ, ಇನ್ನ ನೀನ್ ಯಾವಾಗನ ಬಾ ಅಂತ ಹೇಳ್ತಾ ಇರ್ತಾನೆ ರಾಜ್. ಏನು, ನೀವ್ ಹೋಗ್ತಿದ್ದೀರಾ? ಬೇಡ ಕಣ್ರಿ, ಪ್ಲೀಸ್ ರೀ, ಇರ್ರಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ನಂದು ಕೆಲಸ ಆಯ್ತು, ಅವಳು ಇಲ್ಲ ಅಂತ ನಂಗೆ ಗೊತ್ತಾಯ್ತು, ಮತ್ ನಾನ್ ಯಾಕೆ ಇಲ್ಲಿದ್ದಿ? ನೀವು ಕೊಡೋ ಅತಿಥಿ ಸಂಸ್ಕಾರನೆಲ್ಲ ನಾನು ಯಾಕೆ ತಗೋಬೇಕು? ನಾನೇನು ತಗೊಳ್ಳಲ್ಲ, ನನಗೇನು ಊಟ ಏನು ಬರ ಇಲ್ಲ, ನಾನು ಹೋಟ್ಲಲ್ಲಾದ್ರೂ ತಿನ್ಕೋತೀನಿ, ನಮ್ಮ ಮನೇಲಾದ್ರೂ ತಿನ್ಕೊಂತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗಲ್ಲ ರೀ, ನಿಮಗೋಸ್ಕರ ಪಾಪ ಅವರು ಕಷ್ಟಪಟ್ಟು ಅಡ್ಗೆ ಎಲ್ಲ ಮಾಡ್ತಿದ್ದಾರೆ, ಮೀನ್ ಸಾಂಬಾರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಯಾರು ಏನು ನನಗೋಸ್ಕರ ಕಷ್ಟಪಟ್ಟು ಮಾಡೋ ಅಂಥದ್ದು ಬೇಕಾಗಿಲ್ಲ, ನಾನು ಹೊರಡ್ತೀನಿ ಅಂತ ಹೊರಡ್ತಾ ಇರ್ತಾನೆ ರಾಜ್. ಪ್ಲೀಸ್ ರೀ, ಅವರು ನಾವು ಚೆನ್ನಾಗಿದ್ದೀವಿ ಅಂತ ನಂಬ್ಕೊಂಡಿದ್ದಾರೆ, ಅವ್ರ ನಂಬಿಕೆನ ನೀವು ನಂಬಿಕೆ ದ್ರೋಹ ಮಾಡಬೇಡಿ, ಪ್ಲೀಸ್ ರೀ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಜ್, ಯಾಕೆ ನಾನಲ್ಲಿ ನಮ್ಮ ಅಮ್ಮನಿಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟು ನಿನ್ನ ಕರ್ಕೊಂಡು ಬಂದಿಲ್ವಾ ನಾನು ಅಂತ ರಾಜ್ ಹೇಳ್ತಾನೆ. ಸರಿ, ನಾನು ಹೊರಡ್ತೀನಿ ಅಂತ ಹೊರಡ್ತಾ ಇರ್ತಾನೆ ರಾಜ್. ಅವಾಗ ಮೀನಾಕ್ಷಿ ಬರ್ತಾಳೆ. ಓ ಅಳಿಯಂದ್ರೆ, ನಿಜವಾಗ್ಲೂ ಬಂದಿದ್ದೀರಾ ನೀವು? ಕನಕ ಹೇಳ್ತಿದ್ರೆ ನಾನು ಸುಮ್ಮನೆ ಹೇಳ್ತಿದ್ದಾಳೆ ನನ್ನ ಆಟ ಆಡ್ಸೋದಿಕ್ಕೆ ಅಂತ ಅನ್ಕೊಂಡೆ. ಓ ಕಾವ್ಯ, ನೀನು ಬಂದ್ಬಿಟ್ಟಿದ್ಯಾ, ನನಗಂತೂ ತುಂಬಾ ಖುಷಿ ಆಗ್ತಿದೆ, ನೀವಿಬ್ರು ಇಷ್ಟು ಬೇಗ ಹೊಂದಾಣಿಕೆ ಆಗಿ ಹೋಗ್ತೀರಾ ಅಂತ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗೆಂತಕ್ಕೆ ಹೊರ್ಗಡೆ ಹೋಗ್ತಾ ಇದ್ದೀರಾ? ಏನ್ ಬೇಕಂದ್ರು ಹೇಳಿ, ಪಕ್ಕದಲ್ಲೇ ನನ್ನ ಡ್ರೈವರ್ ಇದ್ದಾನೆ, ಹೇಳಿ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಜ್ಗೆ ತಲೆನೋವು ಬರ್ತಾ ಇರುತ್ತೆ ಅವಳು ಮಾತಾಡೋದ್ನೆಲ್ಲ ಕೇಳಿಸ್ಕೊಂತ. ಮೀನಾಕ್ಷಿ ಅವ್ರ ತಂಗಿನ ನೋಡ್ಬಿಟ್ಟು ತಂಗಿ ಅಂತ ಹೋಗ್ತಾ ಇರ್ತಾಳೆ. ಆಗ ಅಕ್ಕ ಅಂತ ಕನಕ ಬಂದು ಇಬ್ರು ತಪ್ಕೊಳ್ಳೋದನ್ನ ನೋಡಿ ಇಬ್ರು ತಪ್ಕೊಂಡು ಮಾತಾಡ್ತಾ ಇರ್ತಾರೆ. ಅದನ್ನ ರಾಜ್ ಕೇಳಿ ನೋಡಕ್ಕಾಗ್ತಾ ಇಲ್ಲ. ಏನಪ್ಪ ಇವ್ರು ಈ ತರ ಮೆಂಟಲ್ ಪಾರ್ಟಿಗಳು ಅಂತ ಅನ್ಕೊಂತಾ ಇರ್ತಾನೆ. ನೋಡ್ದ ಅಕ್ಕ, ಅಳಿಯಂದ್ರು ಬಂದ್ಬಿಟ್ಟಿದ್ದಾರೆ, ನಮ್ಮ ಮನೆಗ್ ಬಂದು ಈ ಮನೇನ ಪಾವನ ಮಾಡ್ಬಿಟ್ರು ಅಂತ ಹೇಳ್ತಾ ಇರ್ತಾಳೆ. ಕನಕ, ಹೂ ಕಣೆ ತಂಗಿ, ನನಗಂತೂ ತುಂಬಾ ಖುಷಿ ಆಗ್ತಿದೆ, ಇಷ್ಟು ಬೇಗ ಕಾವ್ಯನ ಜೀವನ ಇಷ್ಟು ಬೇಗ ಹೊಂದಾಣಿಕೆ ಆಗುತ್ತೆ ಅಂತ ನಂಗೆ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗ ರಾಜ್ ಮತ್ತೆ ಅವ್ರ ಮನೆಗೆ ಹಿಂತಿರುಗ್ತಾನ ಅಥವಾ ಕಾವ್ಯನ್ ಮನೆಯಲ್ಲೇ ಇರ್ತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.